ನಮಸ್ಕಾರ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇದೆ, ನಂಬಿಸುತ್ತ ಬದುಕುವುದರಲ್ಲಿ ಸ್ವಾರ್ಥ ಇದೆ. ಮತ್ತು ಜೀವನಕ್ಕೆ ನಂಬಿಕೆ ಬಹಳ ಮುಖ್ಯ. ನಂಬಿಕೆಯೇ ಜೀವನ. ಮನುಷ್ಯರ ನಡುವಿನ ಅಂತರ ನಂಬಿಕೆ ಇದ್ದರೆ ಸಾಸಿವೆಯಷ್ಟು, ಇಲ್ಲದಿದ್ದರೆ ಸಾಗರದಷ್ಟು. ಜಗದಲ್ಲಿ ಎಲ್ಲರನ್ನ ನಾವು ಪ್ರೀತಿಸಬೇಕು, ಕೆಲವರನ್ನು ಮಾತ್ರ ನಂಬಬೇಕು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನೋಡಿ, ನಂಬಿಕೆಯ ಕುರಿತು ಎಷ್ಟು ಮಾತುಗಳದಾವೆ, ಸಾಕಷ್ಟು ಮಾತುಗಳದಾವೆ. ನಂಬಿಕೆಯೇ ಜೀವನ. ನಂಬ್ಕೊಂಡು ಬದುಕಬೇಕು. ಸಾವು ಯಾವಾಗದೋ ಗೊತ್ತಿಲ್ಲ. ಬದುಕ್ತೀವಿ ಅನ್ನೋ ಒಂದು ನಂಬಿಕೆಯಲ್ಲೇ ನಾವು ಇವತ್ತು ರಾತ್ರಿ ಮುಕ್ಕೊತೀವಿ. ನಾಳೆ ಬದುಕ್ತೀವಿ ಅನ್ನೋ ಸಲುವಾಗಿ ಇವತ್ತು ರಾತ್ರಿ ಮುಕ್ಕೊತೀವಿ. ನಂಬಿಕೆಯೇ ಜೀವನ ಅನ್ನೋಕ್ಕೊಂದು ಒಳ್ಳೆಯ ಉದಾಹರಣೆ ಇದು. ನೋಡ್ರಿ, ನಾಳೆ ಮಾಡುವ ದೋಸೆಗಾಗಿ ಇವತ್ತು ಹಿಟ್ಟು ಕಲಿಸಿಡ್ತೀವಿ, ರುಬ್ಬಿಡ್ತೀವಿ. ಆ ದೋಸೆ ನಾವು ತಿಂತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ನಂಬಿಕೆ ಇದೆ, ತಿಂತೀವಿ. ಅದೇ ಜೀವನ. ರಾತ್ರಿಯಿಂದ ನಾವು ಖಾಲಿ ಆಗ್ಬೋದು, ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೋದು. ಆದರೂ ದೋಸೆಗಾಗಿ, ಇಡ್ಲಿಗಾಗಿ ಹಿಟ್ಟನ್ನು ರುಬ್ಬಿಡುವ ಕೆಲಸ ಇವತ್ತು ರಾತ್ರಿ ನಾವು ಮಾಡ್ತೀವಿ. ಯಾಕಂದ್ರೆ ನಂಬಿಕೆಯೇ ಜೀವನ. ಮತ್ತು ಮನುಷ್ಯರ ನಡುವಿನ ಅಂತರವೂ ಕೂಡ ನಂಬಿಕೆ ಮೇಲೆ ನಿಂತಿದೆ. ಮನುಷ್ಯರ ನಡುವಿನ ಅಂತರ, ಮನಸ್ಸುಗಳ ನಡುವಿನ ಅಂತರಕ್ಕೆ ಆಧಾರವಾಗಿರೋದೇ ನಂಬಿಕೆ. ನಂಬಿಕೆ ಇತ್ತಂದ್ರೆ ನೋಡ್ರಿ, ಆ ಮನಸ್ಸುಗಳು ಎಷ್ಟು ಹತ್ತಿರವಾಗಿರ್ತಾವಂದರೆ ಅಲ್ಲಿ ಒಂದು ಕೂದಲು ಏನೂ ಸೇರ್ಸೋಕ್ಕೆ ಜಾಗ ಇರಲ್ಲ, ಅಷ್ಟು ಹತ್ತಿರವಾಗಿರ್ತದೆ. ಎಷ್ಟು ನಮ್ಮ ನಂಬಿಕೆ ಗಾಢವಾಗಿರ್ತದೆ ಅಷ್ಟು ಹತ್ತಿರವಾಗಿರ್ತವೆ ಮನಸ್ಸುಗಳು. ಎಷ್ಟು ಅನುಮಾನಗಳಿರ್ತವೆ, ನಂಬಿಕೆಗಳು ಇರೋದಿಲ್ಲ. ಅವ್ರ ವ್ಯಕ್ತಿಗಳು ಎಷ್ಟೇ ಹತ್ತಿರದಲ್ಲಿರಲಿ, ಅವ್ರ ಮನಸ್ಸುಗಳು ತುಂಬ ದೂರದಲ್ಲಿರ್ತಾವೆ. ತುಂಬ ದೂರದಲ್ಲಿ. ಅವರು ಏನೇ ಸರಿ ಮಾಡಿದರೂ ಕೂಡ ಅದರಲ್ಲಿ ಒಂದು ತಪ್ಪು ಕಂಡುಹಿಡಿಯುವಂಥ ಕೆಲಸ ಅವಾಗ ಆಗ್ತದೆ. ನಂಬಿಕೆ ಇತ್ತು, ಅವ್ರು ಎಷ್ಟೇ ತಪ್ಪು ಮಾಡಲಿ ಅವರಲ್ಲಿ ಸರಿ ಕಂಡುಹಿಡುವ ಗುಣ ನಮ್ದಾಗ್ತದೆ. ಇದು ನಂಬಿಕೆಯ ಮೇಲೆ ನಿಂತಿರತಕ್ಕಂಥ ಜೀವನ. ನಂಬಿಕೆಯ ಮೇಲೆ ಜೀವನವೂ ನಿಂತವೆ, ಸಂಬಂಧಗಳು ಕೂಡ ನಿಂತವೆ. ಸಮಾಜ ಸಂಬಂಧದ ಮೇಲೆ ನಿಂತವೆ. ಹೀಗಾಗಿ ಎಲ್ಲದಕ್ಕೂ ಆಧಾರ ಅನ್ನೋದೇ ನಂಬಿಕೆ. ನಂಬಿಕೆ ಇತ್ತು ಅಂದರೆ ನಾವು ಅದು ಏನಾದರೂ ಮಾಡೋಕ್ಕೆ ಸಾಧ್ಯ ಅದು. ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತಂದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಅದು. ನಮ್ಮಲ್ಲೇ ನಮಗೆ ನಂಬಿಕೆ ಇರಲ್ಲ, ಮೊದಲನೇದಾಗಿ ಕೆಲವೊಂದು ಸಾರಿ ಅನುಮಾನ ಮಾಡ್ತೀನೋ ಇಲ್ಲೋ, ಗೊಂದಲ ಉಂಟಾಗ್ತವೆ. ಏನಾದ ನೋಡಮ್ ನಡಿ ಅನ್ನೋ ಗೆದ್ದೇ ಇರ್ತಾನವ ಯಾವಾಗಲೂ. ಯಾಕಂದ್ರೆ ಆತನ ಮೇಲೆ ಅವನಿಗೆ ನಂಬಿಕೆ ಇರ್ತದೆ, ಭರವಸೆ ಇರ್ತದೆ. ತನ್ನನ್ನು ತಾನು ಫಸ್ಟ್ ನಂಬ್ತಾನಂತ, ಮೊದಲು ತನ್ನನ್ನು ತಾನು ನಂಬ್ತಾನೆ. ಏನು ಆದದ್ದಾಗ್ತದೆ ನೋಡೋಣ ಅಂತೇಳಿ ಏನು ಮುಂದುವರಿತಾನಲ್ಲ, ಆ ನಂಬಿಕೆಯಿಂದ ಆತ ಗೆಲುವನ್ನು ಸಾಧಿಸ್ತಾನೆ. ನಮ್ಮಲ್ಲಿ ಸಾಮರ್ಥ್ಯ ಇದ್ದರೂ ಕೂಡ ನಾವು ಆಗ್ತದೋ ಇಲ್ಲೋ ಅಂತೇಳಿ ಅನುಮಾನ ಮಾಡ್ಕೊಂಡು ಕುಂತೇವೆ, ನಮ್ಮೆಲ್ಲ ನಮ್ಗೆ ಆ ನಂಬಿಕೆ ಇರಲ್ಲ ಅಂತ ಕುಂತೇವೆ ಅಂದ್ರೆ ಆ ಕೆಲಸದಲ್ಲಿ ನಾವು ಸೋತು ಹೋಗಿರ್ತೀವಿ. ಹೀಗಾಗಿ ಮೊದಲು ನಾವು ನಂಬಬೇಕಾಗಿರುತ್ತೆ ನಮ್ಮನ್ನು, ನಮ್ಮ ಸಾಮರ್ಥ್ಯಗಳನ್ನು, ನಮ್ಮ ಗುಣಗಳನ್ನು, ನಮ್ಮ ಶಕ್ತಿಗಳನ್ನು. ನಂತರ ನಾವು ಬೇಕಾದನ್ನು ನಂಬಬೇಕು. ಇಲ್ಲಿ ನಂಬಿ ಬದುಕ್ತೀವಿ ನಾವು. ಕೆಲವೊಬ್ಬರು ನಂಬಿಸುತ್ತಾ ಬದುಕ್ತಿರ್ತಾರೆ, ಅದು ಮೋಸದ ಜೀವನ. ಮತ್ತೊಬ್ಬರನ್ನು ನಂಬಿಸ್ತಿರ್ತಾರೆ, ತಮ್ಮನ್ನು ತಾವು ನಂಬಿಸ್ತಿರ್ತಾರೆ. ಅಲ್ಲಿ ಅವರೂ ಜೀವನದಿಂದ ವಂಚಿತರಾಗ್ತಾರೆ, ಮತ್ತೊಬ್ಬರಿಗೂ ಜೀವನಕ್ಕೆ ತೊಂದರೆ ಕೊಡ್ತಾರೆ. ನಂಬಿಸುತ್ತಾ ಬದುಕುವುದು ಅದು ಸ್ವಾರ್ಥದ ಜೀವನ.
ಆ ಸ್ವಾರ್ಥದ ಜೀವನದಲ್ಲಿ ಅವರಿಗೂ ನೆಮ್ಮದಿ ಇರಲ್ಲ, ಮತ್ತೊಬ್ಬರಿಗೂ ನೆಮ್ಮದಿ ಇರಲ್ಲ. ಯಾರಿಗೆ ನಂಬಿಸಿರ್ತಾರೋ ಅವರಿಗೂ ನೆಮ್ಮದಿ ಇರಲ್ಲ, ನಂಬಿಸಿದವ್ರಿಗೂ ನೆಮ್ಮದಿ ಇರಲ್ಲ, ನಂಬಿದವ್ರಿಗೂ ನೆಮ್ಮದಿ ಇರಲ್ಲ. ಎಂದು ನಾವು ನಮ್ಮ ಜೀವನದಲ್ಲಿ ನಂಬಿಸುತ್ತಾ ಬದುಕುವುದು ಬೇಡ. ನಮ್ಮನ್ನು ನಂಬಿ ನಾವು ಬದುಕೋಣ, ಭಗವಂತನನ್ನು ನಂಬಿ ಬದುಕೋಣ. ಮತ್ತೊಬ್ಬರ ನಂಬಿಕೆಯನ್ನು ನಾವು ಗಳಿಸಬೇಕು. ಮತ್ತೊಬ್ಬರ ನಂಬಿಕೆ ಗಳಿಸೋದಂದ್ರೆ ಪ್ರೀತಿ ಗಳಿಸ್ತಂತೆ ಅದು. ಮತ್ತು ಇನ್ನೊಂದು, ಈ ಪ್ರಪಂಚದಲ್ಲಿ ಎಲ್ಲರನ್ನು ನಾವು ಪ್ರೀತಿಸಬೇಕು. ಕೆಲವರನ್ನು ಮಾತ್ರ ನಾವು ನಂಬಬೇಕು. ಯಾಕಂದರೆ ಎಲ್ಲರನ್ನ ನಂಬದೇವಂದ್ರೆ ನಾವು ಮೋಸ ಹೋಗಿಬಿಡ್ತೀವಿ, ಮೋಸಕ್ಕೆ ಬಲಿಯಾಗ್ತೀವಿ. ಹಂಗಾಗಬಾರ್ದು ಅಂದ್ರೆ ಕೆಲವರನ್ನು ಮಾತ್ರ ನಂಬಬೇಕು. ಮತ್ತು ಈ ಜಗತ್ತಿನಲ್ಲಿ ಎಲ್ಲವೂ ಸತ್ಯನೇ, ಆದರೆ ಯಾರೂ ಸತ್ಯವಂತರಲ್ಲ. ನಾನು ಹಿಡ್ಕೊಂಡಿರ್ತೀನಿ. ಸಂದರ್ಭ ಅವಕಾಶಗಳು ಸಿಕ್ಕಾಗ ನಾವೆಲ್ಲರೂ ಮೋಸ ಮಾಡುವುದೇ. ನಮ್ಗೆ ಸಂದರ್ಭಾವಕಾಶ ಸಿಕ್ತು, ಅದಕ್ಕೆ ನಾವು ಪ್ರಾಮಾಣಿಕರಾಗಿವಿ. ನಮಗೂ ಸಂದರ್ಭಾವಕಾಶ ಸಿಕ್ತು, ನಾವು ಮೋಸ ಮಾಡೋದೇ. ನಾವು ಸತ್ಯವಂತರಲ್ಲ. ಸತ್ಯವಂತರು ಎಲ್ಲೋ ಕೆಲವು ಜನರು ಅದಾರ, ಇಲ್ಲಂತಲ್ಲ, ಕೆಲವು ಜನರು ಅದಾರ. ಅವ್ರು ಸಿಗೋದು ಅಪರೂಪ, ಸಿಕ್ಕರೂ ನಾವು ಗುರುತಿಸೋಲ್ಲ, ನಾವು ನಂಬಲ್ಲ ಅಂಥವ್ರನ್ನ. ಯಾಕಂದ್ರೆ ಆ ಸತ್ಯವಂತರ ಸರಳತೆ ನಮ್ಗೆ ಹಿಡಿಸೋಲ್ಲ. ಅದು ಸತ್ಯವಂತರ ಒಂದು ನಿಷ್ಠುರತೆಯೂ ನಮ್ಗೆ ಹಿಡಿಸಲ್ಲ. ನಮ್ಗೆ ತಳಕು ಬೆಳಕು ಬೇಕು, ಸುಳ್ಳಿನ ತಳಕು ಬೆಳಕು ಬೇಕು. ಅದಕ್ಕಾಗಿ ನಾವು ಸುಳ್ಳನ್ನು ಜಲ್ದಿ ನಂಬ್ತೀವಿ. ನಂಬೋದು ಕೆಲವರನ್ನು ಮಾತ್ರ ನಂಬಿ ಈ ಜಗದಲ್ಲಿ ಎಲ್ಲರೂ ಸತ್ಯವಂತರಲ್ಲ. ಆದರೆ ನಮ್ಮನ್ನು ನಾವು ಮೊದಲು ನಂಬಬೇಕು. ನಂಬ್ತೇವೆ ಅಂದ್ರೆ ನಮ್ಮ ಬದುಕಿನಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು.